ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಸಂಚಿಕೆಯಲ್ಲಿ ಚರ್ಚೆ ಚೌಕಟ್ಟೇನು ಎಂದು ನೋಡ್ಕೊಂಡು ಬರೋಣ ಬನ್ನಿ. ಗೋಕಾಕ್ ಜಿಲ್ಲೆ ಹೋರಾಟ ಗಪ್ಚುಪ್. ಗೋಕಾಕ್ ಜಿಲ್ಲೆ ಕನಸು ಕನಸಾಗಿಯೇ ಉಳಿದು ಹೋಗುತ್ತಾ? ರಾಜ್ಯ ಸಿಎಂ ಜಗ್ಗಾಟದಲ್ಲಿ ಗೋಕಾಕ್ ಜಿಲ್ಲೆ ಮಠ. ಗೋಕಾಕ್ ಜಿಲ್ಲೆ ಏಕೆ ಮಾಡಬೇಕು? ಗೋಕಾಕ್ ಜಿಲ್ಲೆ ಮಾಡುವಲ್ಲಿ ಶಾಸಕರ ಇಚ್ಛಾಶಕ್ತಿ ಇಲ್ಲವೇ? ದೊಡ್ಡ ತಾಲೂಕು ಇದ್ದರೂ ಗೋಕಾಕ್ ಜಿಲ್ಲೆ ಏಕೆ ಆಗ್ತಾ ಇಲ್ಲ? ಗೋಕಾಕ್ ತಾಲೂಕಿನ ಮೇಲೆ ಅನ್ಯಾಯ ಏಕೆ? ಗೋಕಾಕ್ ಜಿಲ್ಲೆ ಘೋಷಣೆ ಮಾಡಿದರೆ ಸಿಎಂ ಕುರ್ಚಿ ಅದರಿ ಹೋಗುತ್ತಾ? ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಚೌಕಟ್ ಇವತ್ತಿಂದು ಎಂದು. ಗೋಕಾಕ್ ಜಿಲ್ಲೆಯ ಕನಸು ದಶಕಗಳ ಕಾಲದ್ದು. ಸೊ ಈ ದಶಕಗಳ ಹೋರಾಟಕ್ಕೆ ಇವಾಗ ಒಂದೇನೋ ಮೆರಗು ಬರ್ತೈತೆ, ಇವಾಗ ಸಿಗುತ್ತೆ, ಮುಂದಿನ ಸಾರಿ ಸಿಗುತ್ತೆ, ಹಿಂಗೆ ಅನ್ಕೊಂತ ಬಂದು ದಶಕಗಳೇ ಕಳೆದು ಹೋದ್ವು. ಸೊ ಈ ಒಂದು ವಿಷಯ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಪ್ರಕಾಶ್ ಬಾಗೋಜಿ ಅವರಿದ್ದಾರೆ. ಮೊದಲಿಗೆ ಅವರನ್ನ ನಮ್ಮ ಈ ಒಂದು ಏನಂತೀರ ನೀವು ಕಂಡಿದ್ದು ಕಂಡ ಹಾಗೆ ಶೋಗೆ ಸ್ವಾಗತ ಕೊಡ್ತೇವೆ ಸರ್, ತಮಗೆ ಸ್ವಾಗತ. ಆಮೇಲೆ ಇದ್ರ ಜೊತೆಗೆ ನಮ್ಮ ಚಾನೆಲ್ನ CEO ಆಸ್ ವೆಲ್ ಆಸ್ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಲ್ಲಪ್ಪ ಜೋತವರ್ ಸರ್ ಕೂಡ ಇದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಪ್ರಕಾಶ್ ಸರ್, ಪ್ರಥಮ ಪ್ರಶ್ನೆ, ಗೋಕಾಕ್ ಜಿಲ್ಲೆ ಹೋರಾಟ ಮಟಾಶ್? ಇಲ್ಲ, ಜಿಲ್ಲೆ ಹೋರಾಟ ಮಟಾಶ್ ಅಂತ ಅನ್ಬೇಡ್ರಿ. ಹೋರಾಟ 4 ದಶಕಗಳಿಂದ ಹಂಗೆ ಕಂಟಿನ್ಯೂ ಇದೆ. ನಮ್ಮಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕಡಿಮೆಯೋ ಅಥವಾ ಅವರಿಗೆ ಜಿಲ್ಲಾ ಬೇಡಾಗೈತೋ ಅದು ಗೊತ್ತಿಲ್ಲ. ಹೋರಾಟ ಮಾತ್ರ ನಿರಂತರ ಐತಿ, ನಿರಂತರ ಇರ್ತೈತಿ. ಹೋರಾಟ ಮಾತ್ರ ನಿರಂತರ ಇರುತ್ತೆ. ಬಟ್ ಇವಾಗ ನೋಡುತ್ತಂತಂದ್ರೆ ಸರ, ಮಟಾಶ್ ಅಂತೂ ಆಗಿದ್ದಂತೂ ಸುಳ್ಳೇನಲ್ಲ. ಅಂದರೆ ಯಾರಾಗಲಿ ಹೋರಾಟ ಮಾಡ್ತೀವಿ ಅನ್ಕೊಂತ ಹೋರಾಟ ಅಂತೂ ಸ್ತಬ್ಧ ಆಗಿಬಿಟ್ಟೈತಿ, ನಿಂತು ನೀರಾಗ್ಬಿಟ್ಟೈತಿ. ಸೊ ಈ ಒಂದು ಕಾರಣಕ್ಕಾಗಿ ಬೇರೆ ಬೇರೆ ತಾಲೂಕಿನವರು ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೇನಂತೀರಿ? ಈಗ ಯಾವ ತಾಲೂಕಿನವ್ರು ಹೇಳ್ತಾರೋ ಬಿಡ್ತಾರೋ ಅನ್ನೋದು ಮುಖ್ಯ ಅಲ್ಲ. ಹಿಂದೆ 97ರಾಗ JH ಪಟೇಲ್ರು ಇದನ್ನು ಘೋಷಣೆ ಮಾಡಿದರು, ಗೆಜೆಟು ಆಗಿತ್ತು, ಆಮೇಲೆ ತಡೆ ಹಿಡಿದ್ರು. ಇವತ್ತಿನ ಒಂದು ವಾತಾವರಣ ನೋಡ್ತಂದ್ರೆ ಫಸ್ಟ್ ಟೈಮ್ ಬಾಲಚಂದ್ರ ಜಾರಕಿಹೊಳಿ ಅವರು ಸದನದಾಗ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಜಾರಕಿಹೊಳಿ ಶಾಸಕ ಸಹೋದರರು ಏನಿದ್ದಾರೆ, ಈ ಸಹೋದರರ ಪೈಕಿ ಫಸ್ಟ್ ಟೈಮ್ ಬಾಲಚಂದ್ರ ಜಾರಕಿಹೊಳಿ ಅವರು ಸದನದಾಗ ಮಾತಾಡಿದ್ದಾರೆ. ಅದಕ್ಕೆ ತಕ್ಕಂಗೆ ಕಂದಾಯ ಸಚಿವರು ಒಂದಿಟ್ಟು ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನೋ ಒಂದು ಒಳ್ಳೆ ಹಂತಕ್ಕೆ ಹೋಗ್ಬೋದು ಅಂತ ನಿರೀಕ್ಷೆ ಇದೆ. ಒಳ್ಳೆ ಹಂತಕ್ಕೆ ಹೋಗುವಂತಹ ನಿರೀಕ್ಷೆ. ಸರ್, ಇದಕ್ಕೆ CEO ಸಾಹೇಬ್ರೆ, ನಾನು ನಿಮ್ಗೆ ಏನು ಕೇಳ್ತಿದ್ದೀನಿ ಮಲ್ಲಪ್ಪ ಜೋತವ್ರವ್ರೆ, ಇದು ಎಕ್ಸಾಕ್ಟಾಗಿ ಕಂದಾಯ ಸಚಿವರಾಗಲಿ, ಆಮೇಲೆ ನಮ್ಮ ಇವರು ಏನಂತೀರ ನೀವು ಬಾಲಚಂದ್ರ ಜಾರಕಿಹೊಳಿ ಅವರಾಗಲಿ, ಫಸ್ಟ್ ಚಿಕ್ಕೋಡಿ ಜಿಲ್ಲಾ, ಆಮೇಲೆ ಹೊಳೆ ಗೋಕಾಕ್ ಅದ್ರ ಜೊತೆ ಕೂಡಿಸೋಣ ಅನ್ನುವಂತಹ ಮಾತು. ಚಿಕ್ಕೋಡಿಕಿನ್ನ ಗೋಕಾಕ್ ಕೂಡ ದೊಡ್ಡದು, ಅಂದರೆ ಇಬ್ರಿಗೂ ಪ್ರಶ್ನೆ ಇದು. ಚಿಕ್ಕೋಡಿಕಿನ್ನ ಗೋಕಾಕು ದೊಡ್ಡದು ಸಿಟಿ. ಆಮೇಲೆ ಸಿಟಿ ಅನ್ನೋದಕ್ಕಿಂತನೂ ಜನಸಂಖ್ಯೆಯಲ್ಲೂ ಕೂಡ ವಾಲ್ಯೂಮ್ ಕೂಡ ಹೆಚ್ಚಾಗೈತೆ. ಇಲ್ಲಿ ಪುರಸಭೆಗಳು ಜಾಸ್ತಿ ಇವೆ, ಪಟ್ಟಣ ಪಂಚಾಯಿತಿಗಳು ಜಾಸ್ತಿ ಇವೆ. ಆದರೂ ಕೂಡ ನಮಗೆ ಚಿಕ್ಕೋಡಿ ಏನಕ್ಕೆ ಸಹಾಯ ಬೇಕು ಅಂತ ಒಂದು ಜನರ ಅಭಿಪ್ರಾಯ, ಜನರ ಒಂದು ಕೂಗು ಸಹಜ. ಯಾಕಂತಂದ್ರೆ ಮಧ್ಯದಾಗೆ ಗೋಕಾಕ್ ಜನರಿಗೆ ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನೋದು ದೊಡ್ಡ ಹಂಬಲ. ಇಂದು ನಿನ್ನೆದಲ್ಲ, 4 ದಶಕಗಳು ಕಳೆದು ಹೋದೋ. ಇದಕ್ಕೆ ಆರಂಭದಲ್ಲಿ ಆಗಬೇಕಾಗಿತ್ತು, ಅದು ದುರ್ದೈವ ಆಗಲಿಲ್ಲ. ಅನೇಕ ಕಾರಣಗಳು, ಯಾರ್ಯಾರ್ದು ಪೊಲಿಟಿಕಲ್ ಪವರ್ ಮೊದಲಿಂದ ಅದೇ ಇದೆ. ಲಿಂಗೇಶ್ವರ ಸ್ವಾಮಿಗಳು ಪೂಜಾರಿ ಅವರು ಹಿಡ್ಕೊಂಡು ನಾವು ಇವತ್ತು ನೋಡಿದ್ರೆ, ಯಾಕಂದ್ರೆ ನಮ್ಮಲ್ಲಿ ಇಚ್ಛಾಶಕ್ತಿನೇ ಕಡಿಮೆ. ಈ ಜಾರಕಿಹೊಳಿ ಸೋದರ ಮಾಡಬೇಕಾಗಿತ್ತು, ಭಾಳ ಹೋರಾಟ ಮಾಡಿ ಇದನ್ನ ಅವತ್ತು ಮುಗಿಸ್ಬೇಕಾಗಿತ್ತೇನೋ. ಯಾಕಂದ್ರೆ ಒಳ್ಳೆಯ ಪ್ರಭಾವಶಾಲಿಯಾಗಿ ಇತ್ತೀಚೆಗೆ 1-2 ದಶಕದಿಂದ ಅವರು ತಮ್ಮ ಹಿಡಿತವನ್ನು ಸಾಧಿಸ್ಕೊಂಡಿದ್ದಾರೆ. ಅದು ಹಂಗೆ ಮುಂದೆ ಹೋಗ್ತಾ ಬಂದದ. ಈಗ ಏನಾಗಿದೆಪ್ಪ ಅಂದ್ರೆ ನಿವಾರವಾಗಿ ನಮಗಿಂತಲೂ ಚಿಕ್ಕೋಡಿ ಭಾಗದ ರಾಜಕೀಯ ಇಚ್ಛಾಶಕ್ತಿ ಭಾಳ ಗಟ್ಟಿಗೊಂಡಿದ್ದಾರೆ. ಅದರಲ್ಲೂ ಉಮೇಶ್ ಕತ್ತಿ ಅವರು, ಅವ್ರ ಜೊತೆಗಾರು ಒಡ್ಡರ್ ಇಲ್ಲ ಅಂತ ಶಾಸಕರು ಬರ್ತಾಯಿದ್ರು, ಹಿಂದೆ ಬಂದಿದ್ರು ಅವರೆಲ್ಲ. ಆಮೇಲೆ ದೊಡ್ಡ ಹೋರಾಟ ಮಾಡಿಕೊಂಡು ಅದನ್ನು ನಮ್ಮ ಒಂದು ಹೋರಾಟಕ್ಕೆ ದೊಡ್ಡದಾಗಿ ಬೆಳೆಸ್ಕೊಂಡ್ಬಿಟ್ರು. ಅದನ್ನು ಮೂಲತಃ ಅದನ್ನು ಜಿಲ್ಲೆ ಮಾಡಬಹುದು ಅಲ್ಲ ಅಭಿಲಾಷೆ ಇತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಸಣ್ಣ ಪುರಸಭೆ ಇತ್ತು ಅದು. ಇವತ್ತವರು ಒಂದು ನಮ್ಮ ಇವತ್ತು ಗೋಕಾಕದ್ದು ಮುನ್ಸಿಪಾಲ್ಟಿ ಇಂಥದ್ದು ನಗರಸಭೆ ಆಗಿದ್ದರೂ ಅವರು ತಮ್ಮ ಇಚ್ಛೆಯನ್ನು ಪ್ರಬಲ ವ್ಯಕ್ತಪಡಿಸಿದ್ದಕ್ಕಾಗಿ ರಾಜಕೀಯ ಇಚ್ಛಾಶಕ್ತಿ ದೊಡ್ಡದಾಗಿದೆ ಅದು.
ಚಿಕ್ಕೋಡಿ ಇದನ್ನ ಅವ್ರು ಗಮನಿಸಬೇಕು. ಮತ್ತು ಅಲ್ಲಿ ಜನ ಪಾಪ ಅವ್ರದ್ದು ಬೇಡಿಕೆ ತಪ್ಪಂತಲ್ಲ. ಇವತ್ತು ಏನಾಗಿದೆ ಅಂದ್ರೆ ನಾವು ಇವತ್ತು ಬಾಲಚಂದ್ರ ಜಾರಕಿಹೊಳಿ ನೆನೆಸಿರ್ಬೇಕು. ಮತ್ತು ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮ ಮಗಳನ್ನ ಅಂದರೆ ಸತೀಶ್ ಅವ್ರ ಮಗಳನ್ನ ಅಲ್ಲಿ MP ಮಾಡಿದ್ರಿಂದಾಗೆ ಅದನ್ನು ಮಾಡಲೇಬೇಕಂತ ಅನಿವಾರ್ಯತೆ ಅವರಿಗೂ ಬಂದದ ಇವತ್ತು. ಇಲ್ಲ ಅಂದ್ರೆ ಗೋಕಾಕ್ ಜನ ಒಂದಿಷ್ಟು ಸೌಮ್ಯವಾದಿಗಳು ಅಂದ್ರೆ ನೀವು, ಯಾಕಪ್ಪ ಅಂದ್ರೆ ನಮ್ಮ ಜನಕ್ಕೆ ಒಂದು ಸ್ವಲ್ಪ ಏನೋ ಹೊಂದಾಣೆ ಹೋಗೋದು ಸ್ವಭಾವ ನೋಡ್ತಾ ಬಂದಿದ್ದೀವಿ. ಅದು ಚಿಕ್ಕೋಡಿ ಬಂದಾಗ ಹಂಗಿಲ್ಲ, ಅಲ್ಲಿ ಇಲ್ಲಿಗಿಂತಲೂ ಹೆಚ್ಚು ರಾಜಕೀಯ ಜಾಗೃತಿಯಿಂದ ಜನ ಇದ್ದಾರೆ. ಅವರು ಮುಂದಿನ ಸಲ ಅವ್ರು ರಾಜಕೀಯ ಪೆಟ್ಟು ಕೊಟ್ಟರು ಕೊಡ್ಬೋದು, ಅದು ಭಯ ಇರೋದ್ರಿಂದ. ಸರ್ ಇದಕ್ಕೆ ನೀವೇನು ಹೇಳ್ತೀರಾ ಸರ್? ಈ ಒಂದು ಈಗ ಬೆಳಗಾವಿ ಜಿಲ್ಲೆದೊಳಗೆ ದೊಡ್ಡ ತಾಲೂಕು ಗೋಕಾಕ್ ತಾಲೂಕು. ಇತ್ತೀಚೆಗೆ ನಮ್ಮಲ್ಲಿ ಗೋಕಾಕ್ ತಾಲೂಕು ಒಡೆದ ಮೂಡಲಗಿ ತಾಲೂಕು ಆತ. ಮೂಡಲಗಿ ತಾಲೂಕು ನಮ್ಮದೇ ಅದ ಇಷ್ಟು ದಿವಸ, ಈಗ ತಾಲೂಕು ಆಗ್ಯದ. ನಾವೊಂದು ಕೇಳಕ್ಕೆ ಬಯಸ್ತೇನೆ ಸರ್ಕಾರಕ್ಕಾಗಲಿ, ಸಚಿವರು, ಶಾಸಕರಿಗೆ, ಬೇರೆ ಬೇರೆ ಯಾರ್ಯಾರೋ ಏನೇನೋ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಒಂದು ಕ್ಲಿಯರ್ ನಾ ಹೇಳ್ತೀನಿ, ಬೆಳಗಾವಿ ಜಿಲ್ಲೆ ಒಳಗೆ ಗೋಕಾಕ್ ತಾಲೂಕಿನ ಅಷ್ಟು ದೊಡ್ಡ ತಾಲೂಕು ಯಾವುದೂ ಇಲ್ಲ, ಮೊದಲನೇದ್ದು. ಆಮೇಲೆ ಇಲ್ಲಿ ನಗರಸಭೆ, ಗೋಕಾಕ್ ನಗರಸಭೆ ಒಂದು, ಕೊಣ್ಣೂರು ಪುರಸಭೆ ಒಂದು, ಘಟಪ್ರಭಾ ಪುರಸಭೆ ಒಂದು, ಮೂಡಲಗಿ ಪುರಸಭೆ ಒಂದು, ಒಟ್ಟು 3 ಪುರಸಭೆ. ಇನ್ನು ಕಲ್ಲೋಳಿ ನಾಗನೂರು ಪಟ್ಟಣ ಪಂಚಾಯತಿ, ಅಂಕಲಿಗೆ ಅಕ್ತಂಗರಹಾಳ್ ಪಟ್ಟಣ ಪಂಚಾಯತಿ. ಈ ನೀವು ಬೆಳಗಾವಿ ಜಿಲ್ಲೆ ಒಳಗೆ ಯಾವ ತಾಲೂಕಿಗೆ ಹೋದರೂ ಸಹಿತ ಇಷ್ಟು ಪುರಸಭೆ, ನಗರಸಭೆ ಮತ್ತು ಪಟ್ಟಣ ಪಂಚಾಯತಿ ಹೊಂದಿರುವಂಥ ದೊಡ್ಡ ತಾಲೂಕು ಅಂದ್ರೆ ಅದು ಗೋಕಾಕ್ ತಾಲೂಕು. 2 ವಿಧಾನಸಭೆ ವ್ಯಾಪ್ತಿ ಇದೆ ನಮ್ಮದು. ಕನಿಷ್ಠ ಒಂದು 7 ಲಕ್ಷ ಮೇಲ್ಪಟ್ಟ ಜನಸಂಖ್ಯೆ ಇದೆ. ನೀವು ಇವತ್ತು ರಾಮನಗರ ಜಿಲ್ಲಾ ನೋಡ್ಕೋರಿ, ಅಲ್ಲಿ ಒಂದು 7 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ರೂ ಕೂಡ ಅದು ಜಿಲ್ಲಾ ಕೇಂದ್ರ ಮಾಡಿದೆ. ಹಾವೇರಿ ಸರ್, ಹಾವೇರಿ ತಗೋರಿ, ಇವು ಎಲ್ಲಾನು 7 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆ ಇದ್ರೂ ಅಲ್ಲಿ ಜಿಲ್ಲಾ ಆಗ್ಯದ. ನಮ್ದು 7 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ. ಈಗ ನಾ ಹೇಳಿದಂಥ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತಿಗಳು ಮತ್ತು ಇಲ್ಲಿ ನಮ್ದು ರೆವೆನ್ಯೂ ಇನ್ಕಮು ಇದೆಲ್ಲ ಹೆಚ್ಚೈತಿ. ಆದಾಗ್ಯೂ ಈ ಜಿಲ್ಲಾ ಆಗ್ತಾ ಇಲ್ಲ ಅಂತಂದ್ರೆ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕಡಿಮೆ ಐತಿ. ಜಿಲ್ಲಾ ಅವ್ರಿಗೆ ಬೇಡ ಆಗೈತೇನೋ ಅನ್ನೋ ಹಂಗೆ ಆಗಿಬಿಟ್ಟದ. ಜನ ಹಂಗೆ ಮಾತಾಡತ್ತಾರೆ ಇವತ್ತು. ನಾನು ಅದನ್ನು ಹೇಳ್ತೀನಿ. ಮತ್ತೆ ಇವತ್ತು ನಮ್ಮ ಶಾಸಕ ಸಹೋದರರು ನೀವು ಭಾಳ ಸರಿ ಅಬ್ಸರ್ವ್ ಮಾಡಿರ್ಬೇಕು ಅವ್ರ ಹೇಳಿಕೆಗಳನ್ನ. ಸರ್ಕಾರ ತೆಗೆದು ಸರ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಹೌದು, ಸರ್ಕಾರ ಡಬ್ಬು ಕೆಡುತ್ತಾನಂತ ಮತ್ತು ಅವ್ರು ಹೇಳ್ತಾರೆ. ಹೌದು, ಒಬ್ಬರು ಮುಖ್ಯಮಂತ್ರಿ ಆಗಕ್ಕೆ ಹೊಂಟದಾರೆ. ನೀವು ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಆಗಿ ನಮ್ದೇನು ಅಭ್ಯಂತರ ಇಲ್ಲ. ಮೊದಲು ನಮ್ಮ ಊರನ್ನ ಅಭಿವೃದ್ಧಿ ಮಾಡ್ರಿ. ಯಾವ ಕ್ಷೇತ್ರದಿಂದ ಬೆಳೆದಿದ್ದೀರಲ್ಲ ಆ ಕ್ಷೇತ್ರ ಬಗ್ಗೆ ಕಾಳಜಿ ವಹಿಸೋ ತಾಯ್ನಾಡು ಅಂತ ಕರಿತೀವಿ ನಾವು ಇದಕ್ಕೆ. ಗೋಕಾಕ ನಿಮ್ಮನ್ನ ಬೆಳೆಸಿದೆ. ಗೋಕಾಕ್ ತಾಲೂಕಿನ ಜನ ನಿಮ್ಮನ್ನು ಬೆಳೆಸಿದಾರ. ಇವತ್ತು ಶಾಸಕರಾಗಿದ್ದೀರಿ, ಸಚಿವರಾಗಿದ್ದೀರಿ, ಮುಖ್ಯಮಂತ್ರಿ ಆಗಾಕು ಹೊಂಟಿದ್ದೀರಿ. ಇದೇನು ದೊಡ್ಡ ಕೆಲಸ ಅಲ್ಲ ನಿಮಗೆ. ಮತ್ತು ಗೋಕಾಕ್ ಜಿಲ್ಲಾ ಮಾಡ್ಕೊಂಬರೋದು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವ್ರ ಮನಸ್ಸು ಮಾಡ್ರೆ ಸಿದ್ದರಾಮಯ್ಯ ಅವರು ಮುಂಗೈ ಹಿಡಿದು ಸಹಿ ಮಾಡಿಸ್ಕೊಂಬರ್ಬೋದು. ನೀವು ಇತ್ತೀಚೆಗೆ ಬೇಕಾದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಮಗ ಹೇಳಿಕೆ ಕೊಡ್ತಾರೆ. ನಮ್ಮ ತಂದೆಯವರು ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರು. ಒಬ್ಬ ಉತ್ತರಾಧಿಕಾರಿಗೆ ಒಂದು ಜಿಲ್ಲಾ ಮಾಡ್ಕೊಂಬರೋದು ನಿಗುದಿಲ್ರಿ. ಇದು ಜನ ಗೋಕಾಕ್ ತಾಲೂಕಿನ ಜನ ಎಲ್ಲ ಮಾತಾಡತ್ತಾರ. ಇವ್ರು ಏನು ಹೇಳ್ತಿದಾರ, ಪ್ರತಿಯೊಬ್ಬ ಗೋಕಾಕದ ಜನರ ಈ ತಾಲೂಕಿದಾಯ್ತು, ಸುತ್ತಮುತ್ತಲೆಲ್ಲ ಆಯಿತು ಅಲ್ರಿ, ಇಷ್ಟು ಪ್ರಬಲ ಇದ್ದಾರೆ. ಇಷ್ಟು ಪ್ರಬಲ ಇದ್ದಾಗ ಇನ್ನೊಂದು ಸಣ್ಣ ಕೆಲಸ ಆಗ್ತಾ ಇಲ್ಲ. ಯಾಕೆ ಆದರೆ ಇತ್ತೀಚೆಗೆ ಬಾಲಚಂದ್ರ ಜಾರಕಿಹೊಳಿ, ನಾನು ಸ್ಪಷ್ಟ ಹೇಳ್ಬೋದು ಈ ಸಂದರ್ಭದಲ್ಲೇ, ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಅವ್ರಿಗೆ ಮುಖ್ಯ ಸಹಜದ ಯಾರಿಗೆ ನಾವು ಅವರು ಆಗಿದ್ದರೆ ಮಾಡ್ತಿದ್ವಿ ಇಲ್ಲ ಗೊತ್ತಿಲ್ಲ, ಆ ಮಾತು ಮಾತಾಡೋದಿಲ್ಲ ನಾನು. ಬಟ್ ಆದರೂ ಹೇಳಬೇಕಾಗ್ತದೆ. ಇವತ್ತು ಅವ್ರ ರಾಜಕೀಯ ಭವಿಷ್ಯ ನಿರ್ಮಾಣ ಆಗೋದು ಇವು ಗೋಕಾಕ್ ಫಸ್ಟ್ ಅದು ನಾವು ಅಂತೀವಿ, ಜೊತೆ ಚಿಕ್ಕೋಡಿ 2 ಕೋಟಿ ಮಾಡ್ಕೊಳ್ಬೇಕು ಅನ್ನೋದು ಅವ್ರು ಅನಿವಾರ್ಯತೆ ಅದ. ಯಾಕಂದ್ರೆ ಜಿಲ್ಲೆ ಮೇಲೆ ಕಬ್ಜಾ ಆಗಿ ತೊಗೊಂಡಿದ್ದಾರೆ. TCC ಬ್ಯಾಂಕಿನ ಸಂದರ್ಭ ನೋಡಿದ್ದೆವು, ನಮ್ಮ ಕೈಗೆ ತಗೊಂಡಾರ. ಇದೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡೋ ಮುಂದೆ ಇದೇನು ಚಿಕ್ಕೋಡಿ ಗೋಕಾಕಾಗಲಿ 2 ಅನ್ನೋದು. ಅದ್ರ ಜೊತೆಗೇನ ನೀವು ಜಿಲ್ಲಾ 2 ಮಾಡ್ರಿ, 3 ಮಾಡ್ರಿ, 10ನೇವ್ರು ಕೇಳತ್ತಾರು, ಬೈಲೊಂಗಲ್ ಕೇಳತ್ತಾರು, ಅದು ಸರ್ಕಾರಕ್ಕೆ ಬಿಟ್ಟು ವಿಚಾರ. ನೀವು ಯಾವ ರೀತಿ ಏನ್ ಮಾಡಬೇಕು, ಹಿಂದೆ ಗೋಕಾಕಕ್ಕ ಯಾವ್ಯಾವ ಆಯೋಗಗಳು ಏನೇನು ಶಿಫಾರಸು ಮಾಡಿದಾವು ಇವನ್ನೆಲ್ಲ ಪರಿಗಣನೆಗೆ ಬರ್ತಾವ. ನೀವು ಜಿಲ್ಲಾ ಎಷ್ಟು ಮಾಡ್ತೀರಿ ಬಿಡ್ತೀರಿ ಮುಖ್ಯ ಅಲ್ಲ. ಒಂದು ಆಡಳಿತಾತ್ಮಕವಾಗಿ ಜನರಿಗೆ ಜಿಲ್ಲಾಡಳಿತ ಸಮೀಪ ಇರಬೇಕು. ಹೌದು, ಇವತ್ತು ಅಥಣಿ ತಾಲೂಕು ಕಾಗವಾಡದಿಂದ ಬೆಳಗಾವಿಗೆ ಹೋಗ್ಬೇಕಂದ್ರೆ ಬೆಳಗ್ಗೆ ಅಲ್ಲಿ ಮನುಷ್ಯ ಬಿಟ್ರೆ ಸಂಜೆಗೆ ಹೋಗಿ ಹತ್ತಾನ, ಅಧಿಕಾರಿ ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ, ವಸ್ತಿ ಬಿದ್ದು ಕೆಲಸ ಮಾಡ್ಕೊಂಬರು. ಜನರಿಗೆ ನೀವು ಏನು ಭರವಸೆ ಕೊಡತ್ತೀರಿ, ಅಧಿಕಾರ ಸಮೀಪ ತರಬೇಕು. ಹೌದು, ಜನರಿಗೆ ಅಧಿಕಾರಿಗಳು ಸಮೀಪ ಸಿಗ್ಬೇಕು. ಮತ್ತೆ ಇಷ್ಟು ದೊಡ್ಡ ಜಿಲ್ಲಾ, ಒಂದು 18 ವಿಧಾನಸಭೆ, ನಮ್ಮ 15 ತಾಲೂಕ, ಒಬ್ರು SP, ಒಬ್ರು DC,
ಬಾರ್ಡರ್ಗೆ ಹೋದಂಗೆ ಆಗ್ತದೆ ನಮ್ಗೆ ಕಾಗವಾಡ ಹೋಗಿ ಮುಟ್ಬೇಕಾದ್ರೆ. ಅದಕ್ಕೆ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಜನರಿಗೆ ನೀವು ತ್ವರಿತವಾಗಿ ನ್ಯಾಯ ಸಿಗಬೇಕು, ತ್ವರಿತವಾಗಿ ಅವ್ರ ಕೆಲಸಗಳು ಆಗಬೇಕು ಅನ್ನೋ ಉದ್ದೇಶವೂ ಭಾಳ ಇನ್ನೂ ಒಂದು ಪ್ರಶ್ನೆ, ರಾಜ್ಯ CM ಜಗ್ಗಾಟ ಅಂತೂ ಈಗ ನಡೆದಿರುವಂತಹ ಮಾತು, ಜ್ವಲಂತ ಸಮಸ್ಯೆ, CM ಯಾರಾಗಬೇಕು, CM ಬಿಟ್ಕೊಡ್ಬೇಕು, ಈ ಒಂದು ಜಗ್ಗಾಟದಲ್ಲಿ ಜಿಲ್ಲಾ ಕನಸಾಗಿ ಉಳಿತಿದೆಯಾ? ಇಲ್ಲ, ಅವರು CM ಯಾರಾಗ್ತಾರೋ ಬಿಡ್ತಾರೋ ಮುಖ್ಯ ಇಲ್ಲ. ಜನರಿಗೆ ನೋಡ್ರಿ, ನೀವು ಯಾರು CM ಆದ್ರೂ ನಮಗೆ ಏನ್ ಬೇಕಾಗೈತಿ, ನ್ಯಾಯ ಬೇಕಾಗೈತಿ, ಆಡಳಿತ ಸಮಿತಿ ಬೇಕಾಗೈತಿ. ನಮಗೆ ಏನ್ ಕೊಡ್ಬೇಕಾದ್ರೆ ಕೊಡ್ರಿ. ನಿಮ್ಗೆ CM ಕುರ್ಚಿ ಇನ್ನೊಬ್ರು ಆಗ್ತಾರೋ ಮತ್ತೊಬ್ರು ಆಗ್ತಾರೋ ನಿಮ್ ಪಕ್ಷಕ್ಕೆ ಬಿಟ್ಟು ವಿಚಾರ. ನಾವು ಪಕ್ಷದ ಬಗ್ಗೆ ಚರ್ಚೆ ಬೇಡ ಇಲ್ಲಿ. ನಮಗೆ ಗೋಕಾಕ್ ಜಿಲ್ಲಾ ಆಗಬೇಕು, ಇದು ಬಹುದಿನಗಳ ಕನಸೈತಿ, ಇದನ್ನು ನನಸು ಮಾಡಿಕೊಡ್ರಿ. 4 ದಶಕಗಳ ಹೋರಾಟ ಐತಿ. ಹಿಂದೇನು ಹೋರಾಟಗಾರರು ಇದ್ರಲ್ಲ, ಬಹುತೇಕ ಅವ್ರು ತೀರ್ಕೊಂಡು ಹೋದ್ರು. ಹೌದೌದು. ಅದಕ್ಕೆ ಇಲ್ಲಿ ನಮ್ಮ ಭಾಗದಲ್ಲೇ ಲಿಂಗೇಶ್ವರ ಸ್ವಾಮಿ ಪೂಜಾರು ಹೋದ್ರು, ಆ ಭಾಗದ ಸಂಗಪ್ಪಗಳು ಹೋದ್ರು. ಹೋರಾಟದಲ್ಲೇ ಇದೇ ಹೋರಾಟದ ಜೋಡದಲ್ಲೇ ಬಂತು. ಕಾಕ ಇದ್ರಲ್ಲಿ ಇಂದು ಗಾಂಧಿ ಮೈದಾನದಾಗ ಹೋರಾಟ ಮಾಡ್ತಿದ್ವಿ ಸರ್. ನಾವು ಭಾಳ ಸಣ್ಣವ್ರು ಇದ್ದೀವಿ ಆ ಟೈಮ್ನಾಗ. ನಾವೊಂದು 17-18 ವಯಸ್ಸಿನವ್ರು ಇದ್ದೀವಿ. ಈಗ ನಮ್ಗೆ 49 ವಯಸ್ಸು. ಅವಾಗಿಂದ ಹೋರಾಟದಾಗ ಇದೀವಿ. ಅಂತ ಮಹನೀಯರೆಲ್ಲ ತೀರ್ಕೊಂಡ್ರು. ಮತ್ತೆ ಇನ್ನೂ ಜಿಲ್ಲಾ ಆಗತ್ತಂತಂದ್ರೆ ಏನ್ರಿ ಸರ್? ಇನ್ನೊಂದು ಮಾತಿನ ಹೇಳ ಬಯಸ್ತೇವೆ ನಾವು. ಜಿಲ್ಲೆಗಳ ನೀವು ದಕ್ಷಿಣ ಕರ್ನಾಟಕ ಹೋದ್ರಪ್ಪ ಅಂದ್ರೆ 40ರಿಂದ 60 ಕಿಲೋಮೀಟರ್ ಒಳಗೆ ಒಂದೊಂದು ಜಿಲ್ಲಾ ಆಗ್ತಾ ಬಂದದ್ದು. ಇಲ್ಲಿ ಹಂಗೆ ಲೆಕ್ಕ ಹಿಡಿದ್ರು ಮಿನಿಮಮ್ 4 ಜಿಲ್ಲೆಗಳಾಗುವಂಥ ಅವಕಾಶ ಇದೆ ಇಲ್ಲಿ. ಇದನ್ನು ಭಾಳ ಸ್ಪಷ್ಟೀಕರಣ ನೀಡಬೇಕಾಗಿದೆ. ಮತ್ತು ಅದರಿಂದ ಆಯಾ ಭಾಗದ ಇಂಪ್ರೂವ್ಮೆಂಟ್ ಭಾಳ ಆಗ್ಯದ. ಯಾಕಂದ್ರೆ ಸಾಕಷ್ಟು ಫಂಡ್ ಬರ್ತದೆ, ಕೇಂದ್ರದಿಂದ ಆಯಿತು, ರಾಜ್ಯದಿಂದ ಆಯಿತು, ಫಂಡ್ ಬರೋದ್ರಿಂದ ಇಲ್ಲಿ ಶೈಕ್ಷಣಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಆರ್ಥಿಕ ಎಲ್ಲ ತೊಗೊಳ್ಳಿ. ಸರ್, ಪ್ರಥಮವಾಗಿ ಇಲ್ಲಿ ಜಿಲ್ಲಾ ಮಾಡಕನ ಇಲ್ಲ ಈಗ ನೋಡ್ರಿ, ಅವೊಂದು ನನಗೆ ಅನ್ಸಿದ್ದು ಹೇಳ್ತೀನಿ ನಿಮಗೆ. ಎಲ್ಲಾ ಶಾಸಕರು ಕೂಡಿ ನಾ ಏನಂತೀನಿ, ಎಷ್ಟು ಜಿಲ್ಲಾ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ. 55 ಲಕ್ಷ ಜನಸಂಖ್ಯೆ ಇದೆ ನಮ್ಮ ಬೆಳಗಾವಿ ಜಿಲ್ಲೆ. ನೀವು ಬೇರೆ ಜಿಲ್ಲಾ ಕಂಪೇರ್ ಮಾಡಿದ್ರೆ 5 ಜಿಲ್ಲಾ ಮಾಡ್ಬೇಕು ನಾವು. ಮತ್ ಇನ್ನಿಬ್ರು ಯಾರು ಕೇಳಾಕತ್ತಾರ, ಅದು ಕೊಡಬೇಕು ಬೇಡ ಸರ್ಕಾರ ನೀವು ನಿರ್ಧಾರ ಮಾಡ್ರಿ. ನಮಗೇನು ಬೇಕಾಗೈತಿ ಅದನ್ನ ಹೋರಾಟ ಐತಿ, ಮೊದಲು ನಮಗ್ ಕೊಡ್ರಿ. ಫಸ್ಟ್ ಗೋಕಾಕ್. ಸರ್, ಗೋಕಾಕನ್ನ ಏನಕ್ಕೆ ಮಾಡ್ಬೇಕು ಜಿಲ್ಲೆ? ಗೋಕಾಕ್ ಏನಕ್ಕೆ ಮಾಡ್ಬೇಕು ನಿಮ್ಗೆ ಸಾಕಷ್ಟು ವಿವರಣೆ ಕೊಟ್ಟು ನಾ ಇದೆ. ಈಗ ನಮ್ಮಲ್ಲಿ ನಗರಸಭೆ 3 ಪುರಸಭೆಗಳಿದಾವೆ, 3 ಪಟ್ಟಣ ಪಂಚಾಯತಿಗಳಿದಾವ, ಏರಿಯಾ ಡೆವಲಪ್ಮೆಂಟ್ ಆಗ್ಯದ. ಗೋಕಾಕ್ ಸಾಕಷ್ಟು ನೀವು ಭೌಗೋಳಿಕವಾಗಿ ತಗೋರಿ ಬರ್ತದೆ. ಗೋಕಾಕದೊಳಗೆ ಜನಸಂಖ್ಯೆ ಇರ್ಬೋದು, ಮನೆಗಳ ಡೆವಲಪ್ಮೆಂಟ್ ಇರ್ಬೋದು. ಆಮೇಲೆ ನಮಗೆ ನೀರಿನ ಸಮಸ್ಯೆ ಇಲ್ಲ ಸರ್. 3 ನದಿಗಳ ಸಂಗಮ ಇದೆ, ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೇಯ. ಮತ್ತೆ ಇವತ್ತು ನೀವು ಹುಬ್ಬಳ್ಳಿ ಧಾರವಾಡ ಅಂತ ದೊಡ್ಡ ದೊಡ್ಡ ಸಿಟಿ ಒಳಗೆ ವಾರಕ್ಕೆ 1-2 ಸಲ ನೀರು ಬಿಡ್ತಾರೆ ಸರ್. ನಮ್ಮಲ್ಲಿ ಗೋಕಾಕದಾಗ 24x7 ನೀರಿನ ಸೌಲಭ್ಯ ಐತಿ. ಬ್ಯಾಸಿಗೆ ಕಾಲದಾಗ ಸದ್ಯಕ್ಕೆ ನಮಗೆ ನೀರಿನ ವ್ಯವಸ್ಥೆ ಎಲ್ಲಿ ಕೈ ಕೊಟ್ಟಿಲ್ಲ. ಇಂಥ ಒಂದು ಅನುಕೂಲಕರ ವಾತಾವರಣ ಆಕ್ಚುಲಿ ಇದು ಬ್ರಿಟಿಷ್ ಗೌರ್ಮೆಂಟ್ನಾಗ ಆಗ್ಬೇಕಾಗಿದ್ರಿ. ಅವ್ರು ಇಲ್ಲಿ ಬಿಸಿಲಿಗೆ ಕಡತಿಗೆ ಬೆಳಗಾವಿಗೆ ಹೋಗಿ ಶಿಫ್ಟ್ ಆದ್ರು. ನಮ್ಮಲ್ಲಿ ಗೋಕಾಕ್ ಸ್ವಲ್ಪ ಬಿಸಿಲು ಜಾಸ್ತಿ ಬ್ಯಾಸಿಗೆ ಕಾಲದಾಗ. ಉಳಿದ ಟೈಮ್ನಾಗ ಪೇಶ್ವಾಗಳ ಆಡಳಿತದಲ್ಲಿ ಗೋಕಾಕ್ ತಾಲೂಕು ಇದು ನಮ್ಮ ಪಾಶ್ಚಾಪುರ ಮತ್ತು ಗೋಕಾಕ್ ತಾಲೂಕುಗಳಾಗಿದ್ದು ನೆನ್ಪಿಡ್ಬೇಕು ನಾವಿಲ್ಲಿ ಪೇಶ್ವಾಗಳ ಕಾಲದ. ಮತ್ತು ನಮ್ಮ ನಗರಸಭೆ ಬೆಳಗಾವಿಯ ನಂತರ ನಮ್ಮ ನಗರಸಭೆ ನಿರ್ಮಾಣ ಆಗಿದ್ದು ಇಲ್ಲಿ. ಇದು ಒಂದು ನೆನಪಿಡ್ಬೇಕಾಗಿದೆ. 1858-56 ಯಾವುದು ಆಗ್ತದೆ. ನಮ್ದು 52 ನಮ್ದು ಇಲ್ಲಿ ಪಂಚಾಯತ್ ಇದು ಸ್ಟಾರ್ಟ್ ಆಗ್ತದೆ, ಮುನ್ಸಿಪಾಲ್ಟಿ. ಸರ್, ಇಷ್ಟೆಲ್ಲ ಇದ್ರೂ ಕೂಡ ಗೋಕಾಕ್ ಜಿಲ್ಲೆ ಮಾಡುವಲ್ಲಿ ಇಚ್ಛಾಶಕ್ತಿ ಕಡಿಮೆ ಆಗ್ತಿದೆಯಾ ಶಾಸಕರದು? ಹೌದು, ಶಾಸಕರ ಇಚ್ಛಾಶಕ್ತಿನೇ ಇಲ್ಲ. ಅವ್ರು ಏನಾರ ಕೇಳಿದ್ರೆ ಯಾವ್ದಾರು ಒಂದು ಹೇಳ್ತಾರೆ. ಮಹದಾಯಿ ವರದಿ ಇದು ಮಹಾಜನ್ ಆಯೋಗದ ವರದಿ ಅಡ್ಡ ಬರಾಯಿತು. ಮಹಾಜನ್ ವರದಿ ಆಯೋಗಕ್ಕೆ ಇದಕ್ಕೆ ಏನೂ ಸಂಬಂಧ ಇಲ್ಲ ಸರ್. ಗದ್ದಿಗೌಡರ ಆಯೋಗ, ವಾಸುದೇವ ಆಯೋಗ, ಸಾಕಷ್ಟು ಆಯೋಗಗಳು ಗೋಕಾಕ್ ಜಿಲ್ಲಾ ಮಾಡ್ರಿ ಅಂತ ವರದಿ ಕೊಟ್ಟಾವ. ಹೌದು, ಆ ಒಂದು ಇದಕ್ಕೂ ಅದು ಗಡಿ ಗುರುತಿಗೆ ಆಗಿರುವಂತದ್ದನ್ನ ಇಲ್ಲಿ ತಂದು ಹೇಳ್ತಾರೆ. ಅದು ಅಪ್ರಸ್ತುತ ಅನಿಸ್ತದೆ ನನಗೆ. ಅಷ್ಟೇ ಅಲ್ರಿ, ಅಪ್ರಸ್ತುತ ಅಲ್ಲ, ಒಟ್ಟಿನ ಅಲ್ಲವೇ ಅಲ್ಲ ಅದು. ಯಾಕೆಂತಂದ್ರೆ ಸರ್, ಇನ್ನೊಂದು ಮಾತು ಮೊನ್ನೆ ಇನ್ನೊಂದು ಮಾತು ಏನಪ್ಪಾ ಅಂತಂತಂದ್ರೆ, ಇದೆಲ್ಲ ಗೋಕಾಕ್ ಜಿಲ್ಲೆ ಮಾಡೋದು ಅದು ಇದು ಎಲ್ಲ ಸಣ್ಣ ಹುಡುಗರ ವಿಚಾರ. ಸಣ್ಣ ಅಂದ್ರೆ ಒಂದು ರೀತಿ ಇರುವಂತಹ ಒಂದು ಉಡಾಫೆ ಉತ್ತರವನ್ನ ಶಾಸಕರೊಂದು ಮಾತನ್ನ ಕೊಡ್ತಾರೆ ಇಲ್ಲಿ. ಅದಕ್ಕೆ ತಮ್ಮ ಅಭಿಪ್ರಾಯ ಏನು? ಅಂದ್ರೆ ನಾವು ಸೀನಿಯರ್ ಮೋಸ್ಟ್ ಲೀಡರ್ಸ್ಗಳಾಗ್ತೀವಿ, ನಾವು ಇದನ್ನ ಜಿಲ್ಲೆಗೋಸ್ಕರ ನಾವು ಕೇಳೋದು ಹೇಳೋದು ಅಷ್ಟೊಂದು ವರ್ತ್ ಅನ್ಸಲ್ಲ ಅನ್ನೋ ಮಾತನ್ನ. ನೋಡ್ರಿ, ರಾಜಕೀಯ ಇಚ್ಛಾಶಕ್ತಿ ಯಾಕೆ ಕಡಿಮೆ ಐತೆ ಅಂತ ಹೇಳ್ತೀನಿ. ಈಗ ಲಕ್ಷ್ಮಣ್ ಸವದಿ ಅವರು ಮೊನ್ನೆ ನಮ್ಮ ಜಿಲ್ಲಾ ಆಗ್ಲಿ ನಮ್ದು ಅಥಣಿ ಜಿಲ್ಲಾ ಅಂತ ಅವ್ರು ಕೇಳಿದ್ರು ಶಾಸಕರು. ಬೈಲೊಂಗಲ್ ಶಾಸಕರು ನಮ್ದು ಬೈಲೊಂಗಲ್ ಜಿಲ್ಲಾ ಮಾಡಿಕೊಡ್ರಿ ಅಂತ ಕೇಳಿದ್ರು. ನೀವು ಇವತ್ತು ಜೊಲ್ಲೆ ಅವರು ತಗೋರಿ, ನಿಪ್ಪಾಣಿ ಶಾಸಕರ ಚಿಕ್ಕೋಡಿ ಜಿಲ್ಲೆ ಜೊತೆಗೆ ಗೋಕಾಕ್ ಜಿಲ್ಲೆನೂ ಪ್ರಸ್ತಾಪ ಮಾಡಿದ್ರು.
ಆಮೇಲೆ ಇವರು ದುರ್ಯೋಧನ ಐಹೊಳೆ ಹೌದು ಅವರು ಪ್ರಸ್ತಾಪ ಮಾಡಿ ಅವ್ರು ಚಿಕ್ಕೋಡಿ ಅಷ್ಟೇ ಮಾಡಿದ್ರು ಸರ್. ಮಾಡ್ಲಿ, ಚಿಕ್ಕೋಡಿ ಮಾಡ್ಲಿ, ಇವತ್ತು ಜೊಲ್ಲೆ ಮೇಡಮ್ ಮಾಡಿದ್ರು, 2 ಜಿಲ್ಲೆ ಮಾಡ್ರಿ, ಯಾರ್ಯಾರು ತಮಗೆ ಬೇಕಾಗಿತ್ತು ಕೇಳಿದ್ರು. ಕೇಳೋದ್ರಾಗ ನಾ ತಪ್ಪೈತೆ ಅಂತ ಹೇಳೋದಿಲ್ಲ. ಸರ್ಕಾರ ನೀವು ಆಯೋಗಗಳನ್ನ ಎದಕ್ಕೆ ನಿಮಿಸಿದ್ರಿ, ಯಾವ ಜಿಲ್ಲಾ ಕೇಂದ್ರಗಳಾದ್ರೆ ಸೂಕ್ತ ಆಗ್ತಾವ, ಏನಾಗ್ತಾವ ಅನ್ನೋದು ಒಂದು ನಿಮ್ಮ ಮತ್ತಲ್ಲಿ ವರದಿಗಳದಾವ. ಆ ವರದಿ ಆಧಾರದ ಮೇಲೆ ಮಾಡ್ರಿ. ನಾ ಇನ್ನೊಂದು ಏನು ಹೇಳಕ್ ಬಯಸ್ತೇನೆ ಅಂದ್ರೆ, ನೀವು ಉಳಿದ ಎಲ್ಲಾ ಶಾಸಕರನ್ನ ನೋಡಿ ನೀವು ಕಲೀರಿ. ನಮ್ಮ ಶಾಸಕರು ನೀವು ಎಲ್ಲೂ ಇವತ್ತಿಗೂ ಒಂದು ದಿವಸ ಸದನದೊಳಗೆ ಗೋಕಾಕ್ ಜಿಲ್ಲೆ ಮಾಡಿಕೊಡ್ರಿ ಅಂತ ಕೇಳಿಲ್ಲ. ನೀವು ಸಾಕಷ್ಟು ಸರಿ ಮಾಧ್ಯಮದ ಮುಂದೆ ಹೇಳಿದ್ರಿ, ಇಲ್ಲ ಕನ್ನಡದ ಪರ ಮಹಾರಾಷ್ಟ್ರ ಇದು ಸಮಸ್ಯೆಗಳು ಅದಾವು. ಯಾವ ಸಮಸ್ಯೆನೂ ಇಲ್ಲ. ಇವತ್ತು ಬೆಳಗಾವದಾಗ ನೀವು MES ಒಂದು ಏನೋ ಅವ್ರದ್ದು ದರ್ಬಾರ್ ನಡೀತೈತಿ ಅನ್ನೋ ಒಂದು ಇದಕ್ಕೆ ಬಂದಾಗ ನಾವು ಗೋಕಾಕದವರು ಕನ್ನಡಿಗರಾಗಿ ಅಲ್ಲಿ ಹೋಗಿದ್ದೀವಿ. ಬೆಂಗಳೂರಿಂದ ನಮ್ಮ ಕನ್ನಡ ಪರ ಸಂಘಟನೆಗಳು ಬಂದು ನಿಲ್ತಾವ ಬೆಳಗಾವಕ್ಕೆ. ಇವತ್ತು ಬೆಳಗಾವಿ ಜಿಲ್ಲೆ ವಿಭಜನೆ ಆತಂದ್ರೆ MES ಅಲ್ಲಿ ಪ್ರಾಬಲ್ಯ ಆಕೈತಿ ಅನ್ನೋದು ನಿಮ್ ತಲೆ ತೆಗಿ. ನಾವು ಗೋಕಾಕದವ್ರು ಹೋಗುದಿಲ್ರಿ, ಕನ್ನಡಕ್ಕೆ ತೊಂದರೆ ಆದ್ರೆ ಹೋಗ್ತು. ಗೋಕಾಕ್ ಚಳವಳಿ ಪ್ರಾರಂಭ ಆದದ್ದನ್ನ ಗೋಕಾಕದಿಂದ, ಕನ್ನಡ ಪರ ಹಿಂದೆ ಚಳವಳಿಗಳು ಸ್ಟಾರ್ಟ್ ಆದದ್ದನ್ನ ಗೋಕಾಕದಿಂದ. ಅಂತದಕ್ಕೆ ನೀವು ಉಡಾಪೆ ಉತ್ತರ ಕೊಡೋ ಬದ್ಲಿಗೆ ಈ ಜನರು ನಿಮ್ಮನ್ನ 25 ವರ್ಷ ಆಯ್ತು ನಿಮ್ಮನ್ನ ಆರಿಸಿ ಕಳ್ಸಕ್ಕ. ಈ ಜನರ ಋಣ ತೀರಿಸ್ರಿ. ಜನರಿಗೆ ಜಿಲ್ಲಾ ಬೇಕಾಗೈತಿ. ಉದ್ಯೋಗಗಳೆಲ್ಲ ಹಾಳಾಗಿ ಹೋಗಿದಾವ. ಗೋಕಾಕದಾಗ ಉದ್ಯೋಗ ಇಲ್ಲ. ಇನ್ನು ಉದ್ಯೋಗಕ್ಕಾಗಿ ಗುಳೆ ಹೋಗೋ ಪರಿಸ್ಥಿತಿ. ಈ ಜನ ನಿಮಗೆ ಏನೆಲ್ಲ ಕೊಟ್ಟದಾರ, ನಿಮ್ಮನ್ನು ಬೆಳೆಸಿದಾರ, ನಿಮ್ಮನ್ನು ಮಂತ್ರಿ ಮಾಡಿದಾರ, ಸಾಕಷ್ಟು ದೊಡ್ಡವರಾಗ್ಯಾರಿ. ಈ ಜನರ ಋಣ ತೀರಿಸ್ರಿ ನೀವು. ಸರ್, ಇವರು ಜಿಲ್ಲೆ ಮಾಡ್ಬೇಕಾದ್ರೂ ಮಾಡ್ಬೋದಿತ್ತು, ಏನಕ್ಕೆ ಮಾಡ್ತಾ ಇಲ್ಲ? ವಾಯ್ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಅವ್ರನ್ನ ನೀವು ಹೋಗಿ ಕೇಳಬೇಕು. ನಮ್ಮ ಪ್ರಕಾರ ನೋಡಿದ್ರೆ ಈ ಹಿಂದೆ ಇಲ್ಲಿ ಸಾಕಷ್ಟು ಭೂಗಳತನಗಳಾಗಿದ್ದಾವೆ. ಜಿಲ್ಲಾ SP ಆಫೀಸು DC ಆಫೀಸು ಬಂದ್ರೆ ಹೋರಾಟಗಾರರು ಹೋಗಿ ಅಲ್ಲಿ ಕುಣಿತಾರ ಅನ್ನೋ ಭಯ ಇರ್ಬೋದೇನೋ ಅಂತ ನನಗನ್ಸ್ತದೆ. ಹಿಂದೊಮ್ಮೆ ಗೋಕಾಕ್ ಜಿಲ್ಲಾ ಆಗಿತ್ತು ಅಂತ ಹೇಳಿ ಘೋಷಣೆ ಆಗಿತ್ತು ಅನ್ನುವಂಥ ಮಾತು ಕೇಳಿ ಆಮೇಲೆ ಹೊಳ್ಳೆದೇನೋ ಕ್ಯಾನ್ಸಲ್ ಆಯಿತು. ಏನಕ್ಕೆ ಕ್ಯಾನ್ಸಲ್ ಆಯ್ತು ಸರ್? ಏನು ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಮತ್ತೆ ಅವಾಗಿನ ರಾಜಕೀಯ ಒತ್ತಡ ಯಾರು ಹಾಕಿದ್ರು ಅನ್ನೋದು ಹೇಳ್ಬೇಕು. ಅವರೇ ಹೇಳ್ಬೇಕು, ನಮ್ಮ ಶಾಸಕರನ್ನ ಹೇಳ್ಬೇಕು, ಶಾಸಕ ಸಹೋದರರನ್ನೇ ಹೇಳ್ಬೇಕು. 97 ಜಿಲ್ಲಾ ಆಗಿತ್ತು. CS ನಾಯ್ಕ ಅವರು MLA ಇದ್ರು ನಮ್ಮಲ್ಲಿ. ಆ ಟೈಮ್ದಾಗ ಜಿಲ್ಲಾ ಆಗಿತ್ತು. ಯಾರು ತಡೆ ಹಿಡಿದ್ರು ಅವನ್ನ? ಯಾರು ಒತ್ತಡ ಹಾಕಿದ್ರು? ಜಿಲ್ಲಾ ಆಗೋದ್ರಿಂದ ಯಾರಿಗೆ ತೊಂದರೆ ಆಗ್ತಿತ್ತು? ಅದನ್ನ ನಾವು ವಿಚಾರ ಮಾಡಲಿಲ್ಲ. ಸರ್, ದೊಡ್ಡ ತಾಲೂಕು ಇದ್ರೂ ಏಕೆ ಜಿಲ್ಲೆ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಚೌಕಟ್ಟಿನಲ್ಲಿ ಒಂದು ಪ್ರಶ್ನೆ. ದೊಡ್ಡ ತಾಲೂಕು ಇದ್ರೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲೂ ನೀವೇ ಹೇಳಿದ್ರಿ, ದೊಡ್ಡ ತಾಲೂಕು ಇದ್ರೂ ಕೂಡ ಗೋಕಾಕ್ ಜಿಲ್ಲೆ ಆಗ್ತಾ ಇಲ್ಲ. ಮತ್ತೆ ಇನ್ನೂ ಒಂದು ಸರ್, ಸೈಮಲ್ಟೇನಿಯಸ್ ಆಗಿ ಇನ್ನೊಂದು ಪ್ರಶ್ನೆ ಮೂಡ್ತಾ ಇದೆ, ಉದ್ಭವ. ಗೋಕಾಕ್ ಜಿಲ್ಲೆ ಆಗಲಿ ಅಂತ ಹೇಳಿ ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಹೋಗಿ ಮನವಿಯನ್ನು ಕೊಡ್ತಾರೆ CM ಅವ್ರಿಗೆ. ಅದಾದ ಮಾರನೇ ದಿವಸದಿಂದಲೇ ಎಲ್ಲ ತಾಲೂಕುಗಳದು ಮನವಿ ಕೊಡೋಕೆ ಸ್ಟಾರ್ಟ್ ಆಗುತ್ತೆ CMಗೆ. ಇದಕ್ಕೇನು ಹೇಳ್ತೀರಾ ಸರ್? ಸರ್, ಯಾರು ನೋಡ್ರಿ ಯಾವ ತಾಲೂಕಿನವ್ರು ನಮ್ಮ ಕ್ಷೇತ್ರ ಬೆಳೀಲಿ ಅಂತ ಯಾವ ಶಾಸಕರು ಹೋಗಿ ಇವತ್ತು ನಮ್ದು ಜಿಲ್ಲಾ ಮಾಡಿಕೊಡ್ರಿ ಅಂತ ಕೇಳತ್ತಾರಲ್ಲ, ಅದೇನು ನಾವು ತಪ್ಪು ಅನ್ನೋದಿಲ್ಲ. ನಮ್ಮ ಶಾಸಕರು ಹೋಗಿ ಇನ್ನೂ ಮಟ್ಟ ಕೇಳಿಲ್ಲಲ್ಲ, ಅದು ನಮ್ಮ ದುರ್ದೈವ. ಸರಿ, ಹೇಳ್ತೀರಾ? ಇಲ್ಲ, ಅವ್ರು ಹೇಳೋದ್ರಲ್ಲಿ ಅರ್ಥದ ಉಳೋದು ಎಲ್ಲರೂ ಶಾಸನ ನೋಡ್ರಿ. ಇವತ್ತು ಜಿಲ್ಲಾ ಮಟ್ಟದ ಒಂದು ರಾಜಕಾರಣ ವಿಚಾರ ಮಾಡಿದಾಗ ಮಾಂತೇಶ್ ನಮ್ಮ ಕೌಜಲಿಗೆ ಯಾವ ಹಂತದಲ್ಲಿದ್ದಾರೆ, ಎಲ್ಲ ಪಾಪ ಇದ್ದಾರೆ ಅವರು. ನಮ್ಮ ರಾಮದುರ್ಗದ ಇರ್ಬೋದು, ಪಟ್ಟಣವ್ರು ಇರ್ಬೋದು, ಸುಮ್ಮನೆ ನಮ್ಮ ಮುಖ್ಯಮಂತ್ರಿ ಹಿಂದೆ ಒಂದು ಬಗಲ ಚಿರಕೊಂಡು ಹೇಳ್ತಿರ್ತಾರೆ. ಅಂಥವ್ರೆಲ್ಲರೂ ಇವತ್ತು ನಮ್ದು ಬೇಕಂತಾರೆ. ಸೌದಿ ಮೊನ್ನೆ ಈ ಥರ DCG ಬ್ಯಾಂಕ್ನಾಗ ಸೋತಂಗನ ಅದು ಅಂಥವ್ರು ಸಹಿತ ಇವತ್ತು ನಮ್ಮ ಜಿಲ್ಲಾ ಆಗಲಿ ಅಂತ ಕೇಳ್ತಾ ಇದ್ದಾರೆ. ಇವರೆಲ್ಲ ಗೆದ್ಕೊಂಡು ಇಡೀ ಜಿಲ್ಲೆಗೆ ನಮ್ಮ ಕೈ ಇರಲಿ ಅಂತ ಬಯಸುವಂಥವ್ರು ಇವರಿಂದ ಜಿಲ್ಲಾ ಆಗಲಿ ಅಂತ ಓಪನ್ ಆಗಿ ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕಾಗಿತ್ತು, ಹೇಳಿ ಕೊಡಬೇಕಾಗಿತ್ತು. ಸರ್, ಇನ್ನೂ ಒಂದು ಮಾತು ಪ್ರಸಂಗದಲ್ಲೇ ಬಂದಿದೆ ಹೇಳಿದ್ರಲ್ಲ, ಅಂಥ ಮಾತು ಮಾತಾಡೋದು ಅವರ ಸ್ಥಾನಮಾನಕ್ಕೆ ಸರಿಯಲ್ಲ. ಸರ್, ಇನ್ನೂ ಒಂದು ಮಾತು, ಇವಾಗ ಆಲ್ರೆಡಿ ಬೆಳಗಾವಿ ಜಿಲ್ಲೆ ಅವ್ರ ಕೈಯಲ್ಲೇ ಐತೆ, ಗೋಕಾಕ್ ಜಿಲ್ಲೆ ಒಂದಾದರೂ ಕೂಡ ಅವ್ರ ಕೈಯಲ್ಲೇ ಹೋಗುತ್ತೆ. ಏನಕ್ಕಂತಂದರೆ ಇಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ರಾಜಕೀಯ ಲೀಡರ್ಗಳ ಇನ್ನೂ ಉದ್ಭವ ಇಲ್ಲ. ಆಮೇಲೆ ಚಿಕ್ಕೋಡಿ ಅಂತೂ ಇವಾಗ ಆಲ್ರೆಡಿ MP ಇದಾರಲ್ಲಿ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಗೋಕಾಕ್ನ ಜಿಲ್ಲೆ ಮಾಡೋದಕ್ಕೆ ಏಕೆ ಹಿಂದೇಟ್ ಆಗ್ತಿದ್ದಾರೆ ಅಂತ. ಅವ್ರಿಗೆ ಜಿಲ್ಲಾ ಮಾಡೋದು ಹೋಗಿ ನಮಗೆ ಕಡಿಮೆ ಏರಿಯಾ ಸಿಗ್ತೈತೇನೋ ಅಂತ ವಿಚಾರ ಮಾಡತ್ತಿರ್ಬೇಕು. ಮೂರು ಜಿಲ್ಲಾನು ನೀವು ಆಡಲ್ಲ, ನಾವೆಲ್ಲಿ ಬೇಡ ಅಂತೀವಿ. ಜನ ಆಯ್ಕೆ ಮಾಡೋದ್ರಿಗೆ ಜನರಿಗೆ ನ್ಯಾಯ ಕೊಡಿಸ್ರಿ. ಜನರಿಗೆ ಏನ್ ಬೇಕಾಗೈತಿ ಆಡಳಿತನ ಜನರ ಸಮೀಪ ತಗೊಂಡು ಬರ್ರಿ. ನೀವು ಜಿಲ್ಲಾ ಆಡ್ರಿ, ನಾವೆಲ್ಲಿ ಬೇಡ ಅಂತೀವಿ. 3 ಜಿಲ್ಲಾ ಆಡ್ರಿ, 4 ಮಾಡ್ರಿ, 4 ನೀವು ಆಡ್ರಿ, ಏನು ಬೇಡ ಅಂತ ಹೇಳಿದ್ರು ನಾವು. ಸರ್, ಇನ್ನೊಂದು ಮಾತು, ಒಂದೇನೋ ಚರ್ಚೆ ಕೂತಾಗ ಬಂದಿದ್ದು, ಇವಾಗ CM ಕುರ್ಚಿ ಕೂಡ ಸ್ವಲ್ಪ ಅಲ್ಲಾಡ್ತಾ ಇದೆ.
ಯಾವಾಗ CM ಹೋಗುತ್ತೋ ಅಂದ್ರೆ ಈ ಉತ್ತರ ಭಾಗ ಏನಂತೀರ ನೀವು, ನಮ್ಮ ಬೆಳಗಾವಿ ಜಿಲ್ಲೆಯ ಶಾಸಕರು ಆಲ್ಮೋಸ್ಟ್ ಆಲು ಸತೀಶ್ ಜಾರಕಿಹೊಳಿ ಅವ್ರ ಕಡೆ ಇದ್ದಾರೆ, ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವ್ರ ಕಡೆ ಇದ್ದಾರೆ. ಇವಾಗ ಏನಾದ್ರು ಜಿಲ್ಲೆ ಘೋಷಣೆ ಮಾಡಿದ್ರೆ CM ಕುರ್ಚಿ ಅದ್ರ ಹೋಗುತ್ತಾ? ಏನ್ ಸಂಬಂಧ ಇಲ್ರಿ. ಈಗ DK ಶಿವಕುಮಾರ್ ಅವ್ರ ಕಡೆನೂ ಶಾಸಕರು ಅದಾರ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ, ಬಟ್ ಸತೀಶ್ ಜಾರಕಿಹೊಳಿ ಅವ್ರ ಕಡೆನೂ ಅದಾರು. ಸರಿ ಅದಾರ, ಅವ್ರು ಎಷ್ಟು ಅದಾರ ಇವರು ಅಷ್ಟ ಅದಾರ. ಅದೇನು ನಮಗೆ ಬೇಕಾಗಿಲ್ಲ. ಅದು ವಿಷಯನೂ ನಮ್ಮ ಈ ವಿಷಯದೊಳಗೆ ಅದನ್ನು ಸೇರಿಸೋದನ್ನು ಅಪ್ರಸ್ತುತ ಅನಿಸ್ತೈತೆ ನಮಗೆ. ಯಾರ ಮುಖ್ಯಮಂತ್ರಿ ಆಗಲಿ, ನಮ್ದೇನು ಹೇಳಕ್ಕೆ ನಾವು ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆಗಲಿ, DK ಶಿವಕುಮಾರ್ ಆಗಲಿ, ಪರಮೇಶ್ವರ್ ಆಗಲಿ, ಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅವ್ರೆ, ನಮಗೆ ಗೋಕಾಕ್ ಜಿಲ್ಲಾ ಮಾಡಿಕೊಡ್ರಿ. ಅಲ್ಲ ಸರ್, ಅವ್ರೇನಪ್ಪ ಅಂತಂತಂದ್ರೆ ಗೋಕಾಕ್ ಜಿಲ್ಲೆ ಮಾಡಿದ್ರೆ ಬೇರೆ ಶಾಸಕರು ಒಂದ್ ಸ್ವಲ್ಪ ನನ್ನಿಂದ ದೂರ ಆಗ್ತಾರೇನೋ, ಒಂದ್ ಸ್ವಲ್ಪ ಮುನಿಸ್ಕೊಂತಾರೇನೋ. ಈಗ 18 ಕ್ಷೇತ್ರ ನೀವು ಅಣ್ಣ ತಮ್ಮನ್ನ ಹೇಳ್ತಿರ್ಲಿ. BJP ಅಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದು ನೀವು ಹೇಳ್ತೀರಿ, ಎಲ್ಲಿ ಯಾರನ್ನ ಕೆಡಬೇಕಂತ ಹೇಳಿ ನೀವು ಒಳಗೆ ಮರ್ಮ ಚರ್ಚೆ ಮಾಡ್ತೀರಿ. ಎಲ್ಲ ನಿಮ್ಮ ಕೈಯಾಗ ಐತಿ. ಎಲ್ಲ ಪಾರ್ಟಿಗಳು ಹೈಕಮಾಂಡ್ಗಳು ನಿಮ್ಮ ಕೈಯಾಗ ಟಿಕೆಟ್ ಕೊಡೋದು ಬಂದಾಗ BJP-ಯಿಂದ ಯಾರಿಗೆ ಟಿಕೆಟ್ ಕೊಡ್ಬೇಕಂತ ನಿಮ್ಮ ಸಹೋದರರು ಹೋಗ್ತಾರೆ, ಕಾಂಗ್ರೆಸ್ದಿಂದ ಯಾರಿಗೆ ಕೊಡ್ಬೇಕಂತ ನೀವು ಹೋಗ್ತೀರಿ. ಇದೇನು ನೀವು ಜಿಲ್ಲಾ ವಿಭಜನೆ ಆದ್ರೂ ನಿಮ್ದೇನು ಒಂದು ರಾಜಕೀಯ ಇದ್ರೊಳಗೆ ನೀವು ಬೆಳೆದಿರಿ, ಅದೇನು ಕಡಿಮೆ ಆಗೋದಿಲ್ಲ. ಕಡಿಮೆ ಆಗೋದು ನೋಡ್ರಿ, ಯಾವ್ದು ಎಲ್ಲೋ ಒಂದು ದಿವಸ ಯಾರು ಆಳಿದವ್ರು, ಹಿಂದೆ ಹಳಬರಾಗಿದ್ದಾರೋ, ಹಳಬರು ಹೊಸಬ್ರು ಆಗ್ತಾರೋ, ಹಿಂದೆ ಯಾರೋ ಅದಾರು, ಹಿಂದೆ ಯಾರೋ ಇದ್ರು, ನಾಳೆ ಇನ್ನು ಯಾರೋ ಆಗ್ತಾರ. ಅದು ಹರಿಯುತ್ತಿರೋ ನೀರದು ರಾಜಕಾರಣ. ಈಗ ನೀವು ಜನರಿಗೆ ಮೆಚ್ಚುಗೆಗೆ ಪಾತ್ರರಾಗ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಅದಿರಿ ನೀವು. ಇದು ಈ ಗೋಕಾಕ್ ಜಿಲ್ಲೆ ನೀವು ಮಾಡಿದ್ರಿ ಅಂದ್ರೆ ಈ ಕೀರ್ತಿ ನಿಮ್ಗ ಸಲ್ತೈತಿ. ಮಾಡದೇ ಇದ್ರು ಆ ಅಪಕೀರ್ತಿನೂ ನಿಮ್ಮ ಹೆಸರಲ್ಲೇ ಈಗ ಜನ ಹೊಯ್ಕೊಳತ್ತಾರ, ಅದ್ರಾಗ ಏನು ಎರಡು ಮಾತಿಲ್ಲ. ಆದ್ರೂ ಸರ್ ಇದೊಂದು ಏನಂತೀರಿ, CM ಘೋಷಣೆ, CM ಕುರ್ಚಿದ್ದು ಅದ್ರದ್ದು ಯಾಕೆ ಉತ್ತರ ಬರಲಿಲ್ಲ ಅಂತ ಅನಿಸ್ತು. ಇಲ್ಲ, ಅದು ನಮಗೆ ಸಂಬಂಧ ಇಲ್ಲ. ಕರೆಕ್ಟ್ ಅವ್ರು ಹೇಳೋದ್ರಲ್ಲಿ ಅರ್ಥದ. ನಾವು ನೀವು ಯಾರು ಮುಖ್ಯಮಂತ್ರಿ ಆಗ್ತೀರಿ ನಮಗ್ ಬೇಕಾಗಿಲ್ಲ. ಅದು ನಿಮ್ಮ ರಾಜಕಾರಣ, ನಿಮಗ್ ಬಿಟ್ಟದ್ದು. ನಮಗ್ ಬೇಕಾಗೈತಿ ಗೋಕಾಕ್ ಜಿಲ್ಲೆ ಮತ್ತು ವಿಭಜನೆ. ಇಡೀ ಬೆಳಗಾವಿ ಜಿಲ್ಲೆ ಇದು ವಿಭಜನೆ ಆಗೋದ್ರಿಂದ 2 ಮಾಡ್ತಿರೋ 3 ಮಾಡ್ತಿರೋ, ಜನರಿಗೆ ನಿಮ್ಮ ಅಧಿಕಾರಿಗಳ ಸಮೀಪ ಇರಬೇಕು, ಜನರ ಕೆಲಸಗಳು ತುರ್ತಾಗಿ ಆಗಬೇಕು ಅನ್ನೋ ಒಂದು ಮನೋಭಾವನೆಯಿಂದ ನಾವು ಜಿಲ್ಲಾ ಕೇಳ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಗೋಕಾಕ್ ಜಿಲ್ಲೆ ದೊಡ್ಡದು, ಗೋಕಾಕ್ ತಾಲೂಕು ದೊಡ್ಡದಾಗೈತೆ, ಇಲ್ಲಿ ಪುರಸಭೆಗಳಿವೆ, ಪಟ್ಟಣ ಪಂಚಾಯತಿಗಳಿವೆ. ಬೇರೆ ತಾಲೂಕಿಗೆ ಕಂಪೇರ್ ಮಾಡಿದ್ರೆ ಗೋಕಾಕ್ ತಾಲೂಕು ಇದ್ದಿದ್ದು ಒಂದು ದೊಡ್ಡದಾದಂತಹ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ. ಆಮೇಲೆ ಇನ್ನೂ ಒಂದು ಮಾತು ಹೇಳ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಲ್ಯಾಂಡ್ ವ್ಯಾಲ್ಯೂ ಸ್ಕ್ವೇರ್ ಫೀಟ್ ಮೇಲೆ ನಡೆಯುತ್ತೆ ಆಸ್ ಕಂಪೇರ್ ಟು ಬೆಂಗಳೂರಾಗ್ಲಿ. ಅದ್ರ ಜೊತೆಗೆ ಇನ್ನೂ ನಮ್ಮ ನಗರಸಭೆ ಈಗೇನಿದೆ ಅಲ್ಲ, ಇದು ಮಹಾನಗರ ಪಾಲಿಕೆ ಆಗ್ತದೆ. ಹೌದು. ಆಮೇಲೆ ಕೇಂದ್ರ ಸರ್ಕಾರದ ಯೋಜನೆಗಳು, ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ತೆಗಿತೀವಿ ಅಂತ ಹೇಳ್ತಾರೆ. ಮೆಡಿಕಲ್ ಕಾಲೇಜ್ ಆಗೋದ್ರಿಂದ ಗೋಕಾಕಕ್ಕೆ ಹೊರಗಡೆಯಿಂದ ವಿದ್ಯಾರ್ಥಿಗಳು ವ್ಯಾಸಂಗಕ್ಕೆ ಬರ್ತಾರೆ. ಹೌದು. ಈಗ ನೀವು ಗೋಕಾಕ ನೋಡ್ರಿ, ಸಾಕಷ್ಟು ಏರಿಯಾದಾಗ ತಿರುಗಾಡ್ರಿ, ಎಲ್ಲ ಮನೆ ಬಾಡಿಗೆ ಕೊಡುವುದಿದೆ, ಮನೆ ಬಾಡಿಗೆ ಕೊಡೋದು ಇವೇ ಬೋರ್ಡ್ ಇದೆ. ಹೌದು. ಬೇರೆ ಬೇರೆ ಊರಿಂದ ಇಲ್ಲಿ ಸಿಟಿಗೆ ಜನ ಉದ್ಯೋಗಗಳಿಲ್ಲ. ಆಮೇಲೆ ಇವೆಲ್ಲ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗೋದ್ರಿಂದ, ಉನ್ನತ ಶಿಕ್ಷಣಗಳು ಇಲ್ಲೆಲ್ಲ ಬರೋದ್ರಿಂದ ಈಗ ಈ ಟೆಕ್ನಾಲಜಿಕಲ್ ಜನ ಜಾಸ್ತಿ ಆಗ್ತದೆ, ಎಲ್ಲರಿಗೂ ಒಂದು ಉದ್ಯೋಗ ಸಿಗ್ತದೆ. ಇದರಿಂದ ಎಲ್ಲರೂ ಹೊಟ್ಟೆಪಾಡು ಸರಿ ಆಗ್ತದೆ ಅಂತ ಹೇಳಕ್ ಬಯಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಹೋರಾಟಗಾರರು ಅದೇ ರೀತಿ ಏನಂತೀರ ನೀವು, ರಾಜಕೀಯವಾಗಿ ಪ್ರಾಬಲ್ಯವನ್ನು ಹೊಂದಿದಂತಹ ಪ್ರಕಾಶ್ ಬಾಗೂಜಿ ಸಾಹೇಬರು ಈ ಮಾತನ್ನು ಹೇಳ್ತಾರೆ. ಅದೇನಪ್ಪ ಅಂತಂತಂದರೆ, ಗೋಕಾಕ್ ಜಿಲ್ಲೆ ಆಗೋದ್ರಿಂದ ಏನೇನು ಒಳ್ಳೆ ಬೆಳವಣಿಗೆಗಳಾಗತ್ತೆ ಈ ಒಂದು ಗೋಕಾಕ್ ಪ್ರದೇಶದಲ್ಲಿ ಅನ್ನುವಂತಹ ಮಾತು. ಸೊ ನಿಜಕ್ಕೂ ಇದು ತರ್ಕಕ್ಕೆ ಅನುಗುಣವಾಗಿ ಮಾತಾಡಿದ್ದಾರೆ. ಆಮೇಲೆ ಅದರ ಜೊತೆಗೆ ಇಚ್ಛಾಶಕ್ತಿ ಇಲ್ಲದ ಶಾಸಕರಿಗೂ ಕೂಡ ಒಂದು ಸ್ವಲ್ಪ ಮಾತಾಡಿದ್ದಾರೆ. ಅದು ಏನಪ್ಪ ಅಂತಂತಂದರೆ, ಒಂದು ಸ್ವಲ್ಪ ಬೇಗ ಎಚ್ಚೆತ್ಕೊಂಡು ಇಲ್ಲಿಯ ಶಾಸಕರು ಕೂಡ ಗೋಕಾಕ್ ಜಿಲ್ಲೆ ಆಗಲಿ ಅನ್ನುವಂತಹ ಮಾತು ಸದನದಲ್ಲಿ ಗುಡುಗ್ಲಿ ಅನ್ನುವಂಥ ಮಾತು. ಸೊ ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.